ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇಂದು RCB ವರ್ಸಸ್ DC ಡೆಲ್ಲಿ ಕ್ಯಾಪಿಟಲ್ಸ್ ಮಧ್ಯೆ WPL ಅಲ್ಲಿ ನಾಲ್ಕನೇ ಮ್ಯಾಚ್ ನಡೀತಾ ಇದೆ. ಸೊ ನಮ್ಮ RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸು. ಸೊ ಇದು RCBಗೆ ಎರಡನೇ ಮ್ಯಾಚು. ಸೊ ಆ್ಯಂಡ್ ಡೆಲ್ಲಿಗೂ ಕೂಡ ಎರಡನೇ ಮ್ಯಾಚು. ಆ್ಯಂಡ್ ಎರಡೂ ತಂಡಗಳು ಕೂಡ ತಮ್ಮ ಮೊದಲ ಪಂದ್ಯನ ಗೆದ್ಕೊಂಡು ಬರ್ತಿದ್ದಾರೆ. ಸೊ ಈ ಪಂದ್ಯದಲ್ಲಿ ಯಾರು ಗೆಲ್ತಾರೆ, ಸೊ ಅವರು ಟೇಬಲ್ ಟಾಪಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು. ಎರಡು ಪಂದ್ಯಗಳನ್ನ ಗೆದ್ದು ಆ್ಯಂಡ್ RCBನೇ ಈ ಒಂದು ಪಂದ್ಯ ಕೂಡ ಗೆಲ್ಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಇನ್ನು ಬಲದ ಬಗ್ಗೆ ಮಾತಾಡಿದ್ರೆ ಎರಡೂ ತಂಡಗಳು ಕೂಡ ಅಷ್ಟೇ ಒಂದು ಬಲಿಷ್ಠವಾಗಿದ್ದಾವೆ. ಜೊತೆಗೆ ಸೊ ನಮ್ಮ RCB ತಂಡದಲ್ಲಿ ನಮ್ಮ ಪೆರ್ರಿ ಆದರೂ ಆಗಿರ್ಬೋದು, ಆ್ಯಂಡ್ ರಿಚಾ ಘೋಷ್ ಆದರೂ ಆಗಿರ್ಬೋದು, ಕನಿಕಾ ಅಹುಜಾ ಆದರೂ ಆಗಿರ್ಬೋದು. ಸೊ ಒಳ್ಳೆ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಕನಿಕಾ ಅಹುಜಾ ಬೌಲಿಂಗಲ್ಲೂ ಕೂಡ ಅಷ್ಟೇ, ಬ್ಯಾಟಿಂಗಲ್ಲೂ ಕೂಡ ಅಷ್ಟೇ ತುಂಬ ಒಳ್ಳೆ ರೀತಿಯ ಒಂದು ಪ್ರದರ್ಶನ ಕಾಣಿಸ್ತಿದ್ದಾರೆ. ಆ್ಯಂಡ್ ಬಟ್ ನಮಗೊಂದು ಕನ್ಸರ್ನ್ ಇರುವಂಥದ್ದು ಏನು ಅಂತಂದರೆ ಸ್ಮೃತಿ ಮಂದಣ್ಣ ಅವರು. ಸೊ ಇನ್ನೂ ಸ್ವಲ್ಪ ಅವರು ಬ್ಯಾಟಿಂಗಲ್ಲಿ ಅವರ ಒಂದು ಇದನ್ನು ತೋರಿಸ್ಬೇಕು, ಬಲನ ತೋರಿಸ್ಬೇಕಾಗುತ್ತೆ. ಯಾಕಂದರೆ ಕ್ಯಾಪ್ಟನ್ ಆಗಿ ಸೊ ಅವರ ಒಂದು ಓಪನಿಂಗ್ ಇದರಲ್ಲಿ ಸೊ ಲಾಸ್ಟ್ ಒಂದು ಮ್ಯಾಚಲ್ಲಿ ಕೂಡ 2 ಬೌಂಡ್ರಿ ಮಾಡಿದ್ರು. ಬಟ್ ಫಸ್ಟ್ 2 ಬಾಲ್ಸಲ್ಲೇ ಅದಾದಮೇಲೆ ಜಾಸ್ತಿ ಹೊತ್ತು ಅವ್ರು ನಿಲ್ಲಿಲ್ಲ. ಸೊ ಎಲ್ಲೋ ಸ್ವಲ್ಪ ಸ್ಪಿನ್ ದಾಳಿನಲ್ಲಿ ಸ್ವಲ್ಪ ಅವರು ಹಿನ್ನಡೆ ಆಗ್ತಿದೆ. ಬಟ್ ಅವರು ಅದನ್ನು ಸರಿ ಮಾಡಿಕೊಂಡು ಸೊ ಅವರಿಂದ ಕ್ಯಾಪ್ಟನ್ ಇನ್ನಿಂಗ್ಸ್ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಈ ಸೀಸನಲ್ಲಿ RCB ಒಳ್ಳೇದಾಗಬೇಕು ಅಂದರೆ ಖಂಡಿತವಾಗ್ಲೂ ಸ್ಮೃತಿ ಮಂದನ್ ಅವ್ರ ಕಡೆಯಿಂದ ಒಂದು ಬಿಗ್ ಇನ್ನಿಂಗ್ಸ್ ಬರಲೇಬೇಕು. ಜೊತೆಗೆ ಯಾಕಂದರೆ ನಾವು ಕೇವಲ ಪೆರ್ರಿ ಅಥವಾ ರಿಚಾ ಘೋಷ್ ಮೇಲೇ ಅಂದರೆ ಅವ್ರ ಮೇಲೆ ಡಿಪೆಂಡ್ ಆಗಲಿಕ್ಕೆ ಆಗೋದಿಲ್ಲ. ಸೊ ಆಲ್ರೌಂಡರ್ ಅಂದರೆ ಕಂಪ್ಲೀಟಾಗಿ ಎಲ್ಲ ಪೂರ್ತಿ ಟೀಮು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಸೊ ನಾವು ಕಪ್ ಗೆಲ್ಲಕ್ಕಾಗುವಂಥದ್ದು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಲಾಸ್ಟ್ ನೀವು ಸೀಸನ್ ತೊಗೊಳಕೋದ್ರೆ ಇಡೀ ತಂಡ ಪರ್ಫಾರ್ಮ್ ಮಾಡಿದೆ. 1 or 2 ಒಂದು ಪ್ಲೇಯರ್ಗಳ ಮೇಲೆ ಡಿಪೆಂಡ್ ಆಗಿ ಕೂತಿಲ್ಲ. ಸೊ ಅದೇ ರೀತಿಯಲ್ಲಿ ಈ ಒಂದು ಸೀಸನಲ್ಲೂ ಕೂಡ ಅವರು ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು. ಆ್ಯಂಡ್ ಡೆಲ್ಲಿ ಕಡೆಗೆ ಮಾತಾಡಿದ್ರೆ ಅವ್ರ ಬ್ಯಾಟಿಂಗ್ ಸಖತ್ತಾಗಿದೆ. ಅದರಲ್ಲೂ ಮುಖ್ಯವಾಗಿ ಓಪನಿಂಗ್ ಪೇರ್ ಏನಂತಿದೆ, ಮೆಗ್ಲೆನಿಂಗು ಆ್ಯಂಡ್ ಶೆಫಾಲಿ ವರ್ಮಾ ಅವರಿಬ್ಬರದು ಪಾರ್ಟ್ನರ್ಶಿಪ್ಪಲ್ಲಿ ಈ ಒಂದು WPL ಅಲ್ಲಿ ತೊಗೊಳಕೋದ್ರೆ ಸೊ ಆಲ್ಮೋಸ್ಟ್ 950 ಗಂಟೆ ಅವ್ರದ್ದು ಸ್ಕೋರ್ ಇದೆ. 900+ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಇದೆ ಅಂತಂದರೆ ಅವ್ರ ಹತ್ರನೇ ಯಾರೂ ಬಂದಿಲ್ಲ. ಸೊ ಆ ಒಂದು ಮಟ್ಟಿಗೆ ಅವ್ರಿಬ್ರದ್ದು ಪಾರ್ಟ್ನರ್ಶಿಪ್ ಇದೆ. ಸೊ ಅವರ ಒಂದು ಪಾರ್ಟ್ನರ್ಶಿಪ್ನ ಫಸ್ಟಿಗೆ ಮುರಿದ್ರೆ ಸೊ RCBಗೆ ಒಂದು ರೀತಿಯಲ್ಲಿ ಒಂದು ಅಂದರೆ ಹೆಲ್ಪ್ ಆಗುತ್ತೆ ಗೆಲ್ಲೋದಕ್ಕೋಸ್ಕರ. ಇಲ್ಲ ಅಂತಂದರೆ ಅವರಿಬ್ಬರು ಏನಾದರೂ ಕ್ಲಿಕ್ ಆಗಿಬಿಟ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ, 6 ಓವರಲ್ಲಿ ಮಿಸ್ ಇಲ್ದಂಗೆ 60 ರನ್ಸ್ ಹೊಡ್ಕೊಂಡ್ಬಿಡ್ತಾರೆ. ಸೊ ಅವರಿಬ್ಬರಲ್ಲಿ ಫಸ್ಟಿಗೆ ಶೆಫಾಲಿ ವರ್ಮಾನ ಔಟ್ ಮಾಡಲೇಬೇಕು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಅವ್ರದ್ದು ಕೂಡ ಸಖತ್ತಾಗಿದೆ ಬ್ಯಾಟಿಂಗ್ ಲೈನಪ್ ಆದರೂ ಆಗಿರ್ಬೋದು. ಅದರಲ್ಲೂ ಮುಖ್ಯವಾಗಿ ಬೌಲಿಂಗಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಬ್ಯಾಟಿಂಗಲ್ಲಿ ತೊಗೊಳಕೋದ್ರೆ ಫಸ್ಟಲ್ಲಿ ಓಪನಿಂಗ್ ಪೇರೇನೇ ಬೆಂಕಿ ಇದೆ. ಅದಾದಮೇಲೆ ಬೌಲಿಂಗಲ್ಲಿ ಶಿಖಾ ಪಾಂಡೆ ಇದ್ದಾರೆ, ಕ್ಯಾಪ್ಸಿ ಇದ್ದಾರೆ, ಸೊ ಅರುಂಧತಿ ರೆಡ್ಡಿ ಇದ್ದಾರೆ. ಸೊ ಇವಾಗ ಬ್ಯಾಟಿಂಗಲ್ಲಿ ನಮ್ಮ ನಿಕ್ಕಿ ಪ್ರಸಾದ್ ಅಂತ ಕನ್ನಡದ ಹುಡುಗಿ. ಸೊ ಲಾಸ್ಟ್ ಮ್ಯಾಚ್ ಕೂಡ ಅವ್ರು ಗೆಲ್ಸ್ಕೊಟ್ರು ಮುಂಬೈ ಮೇಲೆ ಬ್ಯಾಟಿಂಗಲ್ಲಿ. ಸೊ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೊಂಡ್ರು, ಅಂಡರ್-19 ಕ್ಯಾಪ್ಟನು. ಸೊ ಅವರು ಕೂಡ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ನ ಮಾಡ್ತಾರೆ. ಸೊ ಅವ್ರನ್ನೂ ಕೂಡ ಕಟ್ ಹಾಕಬೇಕು. ಸೊ ಈ ರೀತಿನ ಇರಬೇಕಾದ್ರೆ RCB ಸಖತ್ತಾಗಿ ಬೌಲಿಂಗ್ ಮಾಡಬೇಕಾಗುತ್ತೆ. ಆ್ಯಂಡ್ ಬ್ಯಾಟಿಂಗ್ ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನನಗೆ ಕನ್ಸರ್ನ್ ಇರುವಂಥದ್ದು ಬೌಲಿಂಗಲ್ಲಿ. ಯಾಕಂದರೆ ಫಸ್ಟ್ ಮ್ಯಾಚಲ್ಲೇ ಇವರು ಸೊ 200 ರನ್ ಪ್ಲಸ್ ಹೊಡ್ಸ್ಕೊಂಡಿದ್ದಾರೆ. ಸೊ ಅಂಥ ಟೈಮಲ್ಲಿ ಇನ್ನೂ ಸ್ವಲ್ಪ ಬೌಲಿಂಗ್ ಚೆನ್ನಾಗಿ ಮಾಡಬೇಕಾಗುತ್ತೆ. ರೇಣುಕಾ ಯಾದವ್ ಆ್ಯಂಡ್ ಕನಿಕಾ ಅಹುಜಾ ಬಿಟ್ಟರೆ ಇನ್ನು ಮಿಕ್ಕಿರೋವಂಥವ್ರು ಯಾರು ಕೂಡ ಅಷ್ಟು ಕ್ಲಿಕ್ ಆಗಿಲ್ಲ ಬೌಲಿಂಗಲ್ಲಿ ಈ ಸೀಸನಲ್ಲಿ ತೊಗೊಂಡ್ರೆ. ಆ್ಯಂಡ್ ಸ್ವಲ್ಪ ಇಂಜುರಿ ಸಮಸ್ಯೆ ಕೂಡ ನಮ್ಮ RCB ಕಾಣಿಸ್ತಾ ಇದೆ. ನಿಮ್ಗೆ ಗೊತ್ತಿರೋಂಗೆ ಶ್ರೇಯಾಂಕಾ ಪಾಟೀಲ್ ಕೂಡ ಇಡೀ ಸೀಸನಿಂದ ಔಟ್ ಆಗಿದ್ದಾರೆ. ಆ್ಯಂಡ್ ನಮ್ಮ ಸೋಫಿ ಡಿವೈನ್ ಅವರು ಕೂಡ ಔಟ್ ಆಗಿದ್ದಾರೆ. ಇನ್ನೊಬ್ಬರು ಮೊಲಿನಿಕ್ಸ್ ಅವರು ಒಳ್ಳೆ ಬೌಲರು. ಸೊ ಅವರು ಕೂಡ ಔಟ್ ಆಗಿದ್ದಾರೆ, ರೂಲ್ಡ್ ಔಟ್ ಆಗಿದ್ದಾರೆ ಇಂಜುರಿಗಳಿಂದ. ಸೊ ಇಂಥ ಟೈಮಲ್ಲಿ ಸೊ ಬೌಲಿಂಗಲ್ಲಿ ಇನ್ನೂ ಸ್ವಲ್ಪ ಬೆಟರ್ ಮಾಡ್ಕೊಬೇಕಾಗುತ್ತೆ. ಜೊತೆಗೆ ಸೊ ಬೌಲಿಂಗ್ ವೀಕ್ ಇರೋದ್ರಿಂದ ಬ್ಯಾಟಿಂಗಲ್ಲೂ ಕೂಡ ಇನ್ನೂ ಸ್ವಲ್ಪ ಅವರ ನಮ್ಮ ಕ್ಯಾಪ್ಟನಿಂದ ಸ್ವಲ್ಪ ರನ್ಗಳ ಸುರಿಮಳೆ ಆಗಬೇಕು. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಆ್ಯಂಡ್ ಕನಿಕಾ ಅಹುಜಾ ಮೊದಲು ಹೇಳ್ದಂಗೆ ಆಲ್ರೌಂಡರ್, ಬೌಲಿಂಗಲ್ಲೂ ಕೂಡ ಅಷ್ಟೇ, ಬ್ಯಾಟಿಂಗಲ್ಲೂ ಕೂಡ ಅಷ್ಟೇ ಒಂದು ಒಳ್ಳೆ ಪ್ರದರ್ಶನ ಕೊಡ್ತಿದ್ದಾರೆ. ಆ್ಯಂಡ್ ಬಿಸ್ತ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ಈ ಒಂದು ಪಂದ್ಯದಲ್ಲೂ ಕೂಡ ಅವರು ಚೆನ್ನಾಗಿ ಮಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಾನು ಕಂಪೇರ್ ಮಾಡಿದ್ರೆ ಎರಡು ಕಡೆ ಬ್ಯಾಲೆನ್ಸಿಂಗ್ ಆಗಿದೆ ಟೀಮು. ಬಟ್ RCB ಗೆಲ್ಲುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಸೊ ಹೇಳ್ತಾ ಇದ್ದೀನಿ RCB ಗೆಲ್ಬೋದು ಅಂತ. ಆ್ಯಂಡ್ ಈ ಮ್ಯಾಚ್ ಆದಮೇಲೆ ನೆಕ್ಸ್ಟ್ ಇರುವಂಥದ್ದು ನಮ್ಮ ಬೆಂಗಳೂರಲ್ಲಿ ಮುಂಬೈ ಮೇಲಿದೆ. ಆ್ಯಂಡ್ ಆ ಮ್ಯಾಚ್ಗೆ ನಾನು ಹೋಗ್ತಾ ಇದ್ದೀನಿ. ಟಿಕೆಟ್ ಕೂಡ ಬುಕ್ ಆಗಿದೆ. ಅದರ ಒಂದು ವ್ಲಾಗ್ ಅಥವಾ ಏನು ಸ್ಟೇಡಿಯಮ್ಮಿಂದ ವ್ಯೂ ಇದೆ ಅದನ್ನು ಕೂಡ ನಿಮಗೆ ಈ ಚಾನಲ್ ನೋಡೋಕ್ಕೆ ಸಿಗುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೋಟಿಫಿಕೇಷನ್ ಬೆಲ್ ಏನಿದೆ ಸೊ ಅದನ್ನು ಕೂಡ ಬೆಲ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಈ ಥರದ ವಿಡಿಯೋಗಳಿಗೆ. ಇದೇ ರೀತಿಯ WPL IPL ಬಗ್ಗೆ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ಅಪ್ಡೇಟ್ಸ್ಗಳಾದರೂ ಆಗಿರ್ಬೋದು, ಆ್ಯಂಡ್ ರಿವ್ಯೂ ರಿಯಾಕ್ಷನ್ಗಳು, ಜೊತೆಗೆ ಪ್ರಿವ್ಯೂ ಆ್ಯಂಡ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಎಲ್ಲ ಬರ್ತಾ ಇರುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫಾಸ್ಟ್ ಆಗಿರುವಂಥ ಅಪ್ಡೇಟ್ಸ್ಗಳನ್ನ ಈ ಚಾನಲ್ ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸೊ IPL ಶೆಡ್ಯೂಲ್ ಕೂಡ ಅಫಿಷಿಯಲ್ ಶೆಡ್ಯೂಲ್ ಅನೌನ್ಸ್ ಆಗಿದೆ. ಸೊ ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಚಾನಲಲ್ಲಿದೆ, ದಯವಿಟ್ಟು ಹೋಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.